ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ FA2 ಅಂದರೆ ಸಾಧನಾ ಪರೀಕ್ಷೆ 2ಕ್ಕಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಭಾಳಷ್ಟು ವಿಡಿಯೋಗಳಿದ್ದಾವೆ, ಅವುಗಳನ್ನು ಕೂಡ ತಾವುಗಳು ಚೆಕ್ಔಟ್ ಮಾಡ್ಬೋದು. ಪ್ರತಿ ವಿಷಯದಲ್ಲಿ ನಿಮಗೆ 2ರಿಂದ 3 ವಿಡಿಯೋಗಳು ಸಿಗ್ತವೆ ಪ್ರಶ್ನೆ ಪತ್ರಿಕೆ ಇದು. ಸೊ ಹಾಕಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಪೇಸ್ಟ್ ಮಾಡ್ತಾನೆ ಹೋಗ್ತೀವಿ. ಸೊ ದಯಮಾಡಿ ಅಲ್ಲಿ ಅವುಗಳನ್ನು ನೋಡಿ ಅಂತ ಹೇಳ್ತಾ, ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಇದೆ. ಸೊ ಖಂಡಿತವಾಗಿ ಬಂದರೂ ಕೂಡ ಅಚ್ಚರಿ ಇಲ್ಲ. ಸೊ ಮೊದಲ 2 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂದರೆ, ಇವುಗಳಲ್ಲಿ ರಾಜ್ಯ ಶಾಸಕಾಂಗದ ಕೆಳಮನೆ ಅಂತ ಕೇಳಿದ್ದಾರೆ. ಇಲ್ಲಿ ಕೆಳಮನೆ ಮತ್ತು ಮೇಲ್ಮನೆ ಅಂತಕ್ಕಂಥದ್ದು ಬರ್ತದೆ. ಕೇಂದ್ರ ಶಾಸಕಾಂಗ ಬೇರೆ ಮತ್ತು ರಾಜ್ಯ ಶಾಸಕಾಂಗ ಬೇರೆ ಆಗ್ತದೆ. ಓಕೆನಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ಎ ಲೋಕಸಭೆ, ಬಿ ರಾಜ್ಯಸಭೆ, ಸಿ ವಿಧಾನಸಭೆ, ಡಿ ವಿಧಾನ ಪರಿಷತ್. ಸೊ ಮೇಲೆ ಇರ್ತಕ್ಕಂಥದ್ದು ಕೇಂದ್ರ ಶಾಸಕಾಂಗ, ಕೆಳಗಡೆ ಇರ್ತಕ್ಕಂಥದ್ದು ರಾಜ್ಯ ಶಾಸಕಾಂಗ. ಸೊ ಇಲ್ಲಿ ರಾಜ್ಯ ಶಾಸಕಾಂಗದ ಕೆಳಮನೆ ಅಂತ ಯಾವುದನ್ನು ಕರೀತಾರಪ್ಪ ಅಂತಂದರೆ ವಿಧಾನಸಭೆ ಅಂತ ಕರೀತಾರೆ. ಸೊ ವಿಧಾನ ಪರಿಷತ್ಗೆ ಏನಂತಾರೆ, ಮೇಲ್ಮನೆ ಅಂತ ಕರೀತಾರೆ. ಏನಂತಾರೆ, ಮೇಲ್ಮನೆ. ಸೇಮ್ ಲೋಕಸಭೆಗೂ ಕೂಡ ಏನಂತಾರೆ, ಕೇಂದ್ರ ಶಾಸಕಾಂಗದ ಕೆಳಮನೆ ಅಂತಾರೆ. ಆಮೇಲೆ ರಾಜ್ಯಸಭೆಯನ್ನು ಮೇಲ್ಮನೆ ಅಥವಾ ಹಿರಿಯರ ಸದನ ಅಂತಲೂ ಕೂಡ ಏನು ಮಾಡ್ತಾರಪ್ಪ ಅಂದರೆ ಕರೀತಾರೆ. ಪ್ರಶ್ನೆ 2, ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ನಿರ್ಗಮಿಸಲು ಕಾರಣ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ ನೋಡಿ, ಎ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗ್ತದೆ, ಬಿ ಒತ್ತಡ ಕಡಿಮೆಯಾಗಿ ಉಷ್ಣಾಂಶ ಹೆಚ್ಚಾಗ್ತದೆ, ಸಿ ಮಾರುತಗಳು ಈಶಾನ್ಯದ ಕಡೆಗೆ ಬೀಸ್ತವೆ, ಡಿ ಚಂಡಮಾರುತಗಳ ಪ್ರಭಾವ ಅಂತ ಹೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಯ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಎ ಬರ್ತದೆ. ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗೋದು ಅಂತ ಇದೆ ನೋಡಿ, ಅದು ಎ ಆಯ್ಕೆ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ಮುಂದೆ 2 ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳಿದ್ದಾವೆ. ಸೊ ಅದನ್ನು ಕೂಡ ನಾವೇನು ಮಾಡೋಣ ಅಂತಂದರೆ ನೋಡ್ತಾ ಸಾಗೋಣ. ಸೊ ಇದೆಲ್ಲ ಪ್ರಶ್ನೆ ಪತ್ರಿಕೆಗೆ ಇರ್ತಕ್ಕಂಥ ಒಂದು ಬ್ಲೂ ಪ್ರಿಂಟ್ ವಿನ್ಯಾಸವನ್ನು ಅವ್ರು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಇದ್ದಾವೆ. ಸೊ ಖಂಡಿತವಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದು ಬಂದೇ ಬರ್ತದೆ. ಎಸ್, ಈಗ 3ನೇ ಪ್ರಶ್ನೆ ಹೇಳಬೇಕಲ್ಲ. ಈ ಪ್ರಶ್ನೆ ಏನಿದೆ ಅಂತಂದರೆ ಫ್ರೆಂಡ್ಸ್, ಎಸ್ ಲೋಕಸಭೆಯನ್ನು ಜನತಾ ಸದನ ಅಂತ ಏಕೆ ಕರೀತಾರೆ ಅಂತ ಕೇಳಿದ್ದಾರೆ. ಲೋಕಸಭೆಯನ್ನು ಜನತಾ ಸದನ ಅಂತ ಏಕೆ ಕರೀತಾರೆ ಅಂದರೆ, ಲೋಕಸಭೆಯ ಸದಸ್ಯರು ಜನರಿಂದ ಆಯ್ಕೆಯಾಗ್ತಾರೆ. ಸೊ ಜನರಿಂದ ಆಯ್ಕೆಯಾಗೋ ಕಾರಣಕ್ಕಾಗಿ ಸೊ ಲೋಕಸಭೆಯನ್ನು ಏನಂತ ಕರೀತಾರೆ, ಜನತಾ ಸದನ. ಇನ್ನೊಂದು ಹೆಸರು ಕೆಳಮನೆಯೂ ಕೂಡ ಇದೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಪ್ರವಾಸ ಕೈಗೊಳ್ಳಲು ಚಳಿಗಾಲ ಸೂಕ್ತ, ಈ ಹೇಳಿಕೆ ಸಮರ್ಥಿಸಿ ಅಂತ ಪ್ರಶ್ನೆ ಇದೆ. ಏನಿದೆ, ಕರ್ನಾಟಕದಲ್ಲಿ ಚಳಿಗಾಲ ಪ್ರವಾಸಕ್ಕೆ ಸೂಕ್ತ ಅಂತ ಕೇಳಿದ್ದಾರೆ. ಅದ್ರ ಏನು ಉತ್ತರಪ್ಪ ಅಂತಂದ್ರೆ, ಎಸ್ ಈ ಕಾಲದಲ್ಲಿ ಕಡಿಮೆ ಉಷ್ಣಾಂಶ, ಕಡಿಮೆ ಮಳೆ ಮತ್ತು ಆರ್ದ್ರತೆ ಇರ್ತದೆ. ಈ ಒಂದು ಸಮಯದಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಕಡಿಮೆ ಉಷ್ಣಾಂಶ, ಕಡಿಮೆ ಮಳೆ ಮತ್ತು ಕಡಿಮೆ ಆರ್ದ್ರತೆ ಇರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಚಳಿಗಾಲ ಪ್ರವಾಸಕ್ಕೆ ಸೂಕ್ತವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಈ 5ನೇ ಪ್ರಶ್ನೆ ಯಾವುದಿದೆಪ್ಪ ಅಂತಂದರೆ, ಶಂಕರಾಚಾರ್ಯರು ಸ್ಥಾಪಿಸಿದ ಮಠಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಶಂಕರಾಚಾರ್ಯರು ಯಾವ ಸ್ಥಳಗಳಲ್ಲಿ ಮಠಗಳನ್ನು ಸ್ಥಾಪಿಸಿದ್ದಾರೆ ಅಂತ ಕೇಳಿದ್ದಾರೆ. 4 ಮಠ ಇದ್ದಾವೆ. ಬದರಿನಾಥ, ಗೋವರ್ಧನ ಮಠ, ಕಾಳಿಕಾ ಮಠ ಮತ್ತು ಶಾರದಾ ಪೀಠ ಅಂತಕ್ಕಂಥದ್ದು ಹೇಳ್ತಾರೆ. ಇವು 4 ಏನಪ್ಪ ಅಂತಂದರೆ ಶಂಕರಾಚಾರ್ಯರು ಸ್ಥಾಪಿಸಿರ್ತಕ್ಕಂಥ ಮಠಗಳಲ್ಲಿ ಏನಾಗ್ತವಪ್ಪ ಅಂತಂದ್ರೆ ಮುಖ್ಯವಾಗಿದ್ದಾವೆ. 4 ಮಠ. ಇನ್ನು 6ನೇ ಪ್ರಶ್ನೆ ಏನಿದೆ ಅಂತಂದರೆ, ಎಸ್ ರಾಜ್ಯಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳನ್ನು ಕೇಳಿದ್ದಾರೆ. ಸೊ ರಾಜ್ಯಸಭೆಯ ಸದಸ್ಯರಾಗಬೇಕಾದ್ರೆ ಯಾವೆಲ್ಲ ಅರ್ಹತೆ ಇರಬೇಕು? ಒಂದು, ಭಾರತದ ಪ್ರಜೆಯಾಗಿರಬೇಕು, 30 ವರ್ಷ ವಯಸ್ಸಾಗಿರಬೇಕು, ಲಾಭದಾಯಕ ಹುದ್ದೆಯಲ್ಲಿರಬಾರ್ದು, ನ್ಯಾಯಾಂಗದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರ್ದು, ದಿವಾಳಿ ಆಗಿರಬಾರ್ದು, ಮಾನಸಿಕ ಅಸ್ವಸ್ಥನಾಗಿರಬಾರದು, ಕಾಲಕಾಲಕ್ಕೆ ಸಂಸತ್ತು ನಿಗದಿಪಡಿಸುವ ಎಲ್ಲ ಅರ್ಹತೆಗಳನ್ನು ರಾಜ್ಯಸಭಾ ಸದಸ್ಯರು ಪಡೆದುಕೊಳ್ಳಬಹುದು ಅಂತ ಏನು ಮಾಡಬೇಕು, ಬರೀಬೇಕು. ಇನ್ನು ಈ ಪ್ರಶ್ನೆ ಏನಿದೆಪ್ಪ ಅಂದ್ರೆ, ರಾಜ್ಯಪಾಲರ ಸವಲತ್ತುಗಳು ಅಂತ ಕೇಳಿದ್ದಾರೆ. ಏನಿದೆ, ರಾಜ್ಯಪಾಲರ ಸವಲತ್ತುಗಳು. 1ನೇದು, ಸಂಸತ್ತು ನಿಗದಿಪಡಿಸ್ತಕ್ಕಂಥ ವೇತನ ಭತ್ಯೆಯನ್ನು ರಾಜ್ಯಪಾಲರು ಪಡಿತಾರೆ. ಆಮೇಲೆ ರಾಜ್ಯಪಾಲರಿಗೆ ಬಾಡಿಗೆ ರಹಿತ ಅಧಿಕೃತ ನಿವಾಸ ರಾಜಭವನವನ್ನು ಕೊಡ್ತಾರೆ. ಅವರ ಅಧಿಕಾರಾವಧಿಯಲ್ಲಿ ಇವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡೋ ಹಾಗಿಲ್ಲ ಅಂತ ಏನು ಮಾಡಿದ್ದಾರೆ, ಹೇಳಿದ್ದಾರೆ. ಇದು ರಾಜ್ಯಪಾಲರಿಗಿರ್ತಕ್ಕಂಥ ಸವಲತ್ತುಗಳಲ್ಲಿ ಬರ್ತದೆ. 7ನೇ ಪ್ರಶ್ನೆ, ಇಲ್ಲೂ ಕೂಡ 2 ಇದ್ದಾವೆ. ಇವು 6 ಪ್ರಶ್ನೆಗಳು, ಅಂದರೆ 2ರಲ್ಲಿ 1 ಬರಿಬೇಕು. ನಾನು 2 ಉತ್ತರಗಳನ್ನು ನಿಮಗೆ ಕೊಡ್ತೀನಿ. ಎಸ್, ಸೊ ಏನಿದೆಪ್ಪ ಅಂತಂದರೆ 7th ಕ್ವಶನ್, ಪ್ರದೇಶದಿಂದ ಪ್ರದೇಶಕ್ಕೆ ಅರಣ್ಯಗಳ ಹಂಚಿಕೆ ವ್ಯತ್ಯಾಸದಿಂದ ಕೂಡಿರಲು ಕಾರಣವೇನು ಅಂತ ಕೇಳಿದ್ದಾರೆ. ಸೊ ಅರಣ್ಯದ ಹಂಚಿಕೆಯಲ್ಲಿ ಏನಿದೆಪ್ಪ ಅಂದರೆ ವ್ಯತ್ಯಾಸವನ್ನು ಕೇಳಿದ್ದಾರೆ. ಸೊ ಅರಣ್ಯ ಹಂಚಿಕೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ವ್ಯತ್ಯಾಸಕ್ಕೆ ಕಾರಣ ಏನಂದರೆ ವಿಭಿನ್ನ ಮಣ್ಣಿನ ಲಭ್ಯತೆ,
ವಾಯುಗುಣದ ವೈವಿಧ್ಯತೆ, ಭೂಮಿಯ ಸ್ವರೂಪ, ಸಮುದ್ರದ ಸಾಮೀಪ್ಯ, ಸಮುದ್ರ ಮಟ್ಟದಿಂದ ಎತ್ತರ ಮತ್ತು ಆರ್ದ್ರತೆ. ಇದೇ ಕಾರಣ ಏನಪ್ಪ ಅಂದ್ರೆ ಪ್ರದೇಶದಿಂದ ಪ್ರದೇಶಕ್ಕೆ ಅರಣ್ಯದ ಹಂಚಿಕೆ ಏನಾಗದಪ್ಪ ಅಂದ್ರೆ ವ್ಯತ್ಯಾಸದಿಂದ ಕೂಡಿದೆ ಅಂತ ಬರಿಬೇಕು. ಇನ್ನೊಂದು ಪ್ರಶ್ನೆ ಬರ್ತದೆ, ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲದ ಮಟ್ಟ ಕಡಿಮೆಯಾಗುತ್ತದೆ ಏಕೆ ಅಂತ ಕೇಳಿದ್ದಾರೆ. ಇದು ಅಂತರ್ಜಲದ ಮಟ್ಟ ಕಡಿಮೆಯಾಗಲಿಕ್ಕಿರ್ತಕ್ಕಂಥ ಅಂಶಗಳು. ಒಂದನೇದು ಅಕಾಲಿಕ ಮತ್ತು ಅನಿಶ್ಚಿತ ಮಳೆ ಕಾರಣ ಆಗದ, ಎರಡನೇದು ಅಸಮಾನ ಮಳೆ ಹಂಚಿಕೆ ಆಗದ, ನಗರೀಕರಣ ಇದೆ, ಅರಣ್ಯ ನಾಶ ಇದೆ, ಅಧಿಕ ಕೊಳವೆ ಬಾವಿಗಳ ಕೊರೆಸುವಿಕೆ, ಇವೆಲ್ಲವುಗಳು ಕೂಡ ಇತ್ತೀಚೆಗೆ ಅಂತರ್ಜಲ ಕಡಿಮೆ ಆಗಲಿಕ್ಕೆ ಮುಖ್ಯವಾಗಿ ಕಾರಣವಾಗಿರ್ತಕ್ಕಂಥ ಅಂಶಗಳ ಪಟ್ಟಿಯಲ್ಲಿ ಬರ್ತದೆ. ಇನ್ನು 8ನೇ ಪ್ರಶ್ನೆ ಏನು ಕೇಳಿದ್ದಾರೆ ಅಂದ್ರೆ ನಿರ್ಧಾರ ತೆಗೆದುಕೊಳ್ಳುವ ಪ್ರಾಮುಖ್ಯತೆಗಳು ಅಂತ ಕೇಳಿದ್ದಾರೆ. ಸೊ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಮುಖ್ಯ ಪ್ರಾಮುಖ್ಯತೆ ಏನು? ಸೊ ಒಂದನೇದು ಸಮಸ್ಯೆ ವಿಶ್ಲೇಷಣೆ ಮಾಡಬೇಕು, ಯೋಜನೆ ಇರುತ್ತೆ, ಧೈರ್ಯ, ಮುಂದಾಲೋಚನೆ, ವಿವೇಕಯುತ ನಿರ್ಧಾರ ಇರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ತಾಳ್ಮೆ ಇರುತ್ತೆ. ಇವೆಲ್ಲವುಗಳು ಕೂಡ ನಿರ್ಧಾರ ತೆಗೆದುಕೊಳ್ಳುವ ಪ್ರಾಮುಖ್ಯತೆಗಳಲ್ಲಿ ಏನಾಗ್ತದಪ್ಪ ಅಂದರೆ ಬರ್ತದೆ. ಇನ್ನು 9ನೇ ಪ್ರಶ್ನೆಗೆ ಬರ್ತೀನಿ. ಇಲ್ಲಿನೂ ಕೂಡ 2 ಇದ್ದಾವೆ. ಇದು 3 ಅಂಕದ ಪ್ರಶ್ನೆ. ಎನಿ1ಗೆ ಪ್ರಶ್ನೆ ಬರೀಬೇಕು. ಮೋಸ್ಟ್ ರಿಪೀಟೆಡ್ ಕ್ವಶನ್, ಬಸವಣ್ಣನವರು ಮಾಡಿದ ಕಲ್ಯಾಣ ಕಾರ್ಯಗಳು ಅಂತ ಕೇಳಿದ್ದಾರೆ. ಏನಿದ್ದಾವೆ? ಬಸವಣ್ಣನವರ ಕಲ್ಯಾಣ ಕಾರ್ಯಗಳು ಅಂತ ಕೇಳಿದ್ದಾರೆ. ಸೊ ಇದು ವೆರಿ ಪಾಪ್ಯುಲರ್ ಆಗಿರ್ತಕ್ಕಂಥ ಕ್ವಶನ್. ಇವರು ಮೂಢನಂಬಿಕೆಗಳನ್ನು ಖಂಡಿಸ್ತಾರೆ, ಸಮಾಜದಲ್ಲಿ ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ತರಲಿಕ್ಕೆ ಶ್ರಮ ವಹಿಸ್ತಾರೆ, ಇಷ್ಟಲಿಂಗ ರೂಪದಲ್ಲಿ ಒಬ್ಬರ ದೇವರ ಕಲ್ಪನೆಯನ್ನು ಪ್ರತಿಪಾದಿಸ್ತಾರೆ, ಕಾಯಕ, ದಾನ, ಇಷ್ಟಲಿಂಗಗಳ ಹೊಸ ಪರಿಕಲ್ಪನೆ ಹೊರತರ್ತಾರೆ, ಶಾಶ್ವತವಾದದ್ದು ನಾಶವಾಗ್ತದೆ, ಕ್ಷಣಿಕವಾದದ್ದು ಉಳಿಯುತ್ತದೆ ಅಂತ ಹೇಳ್ತಾರೆ, ಕಾಯಕವನ್ನು ಒತ್ತಿ ಹೇಳ್ತಾರೆ, ಕೆಲಸದಲ್ಲಿ ಯಾವುದೇ ಮೇಲು ಕೀಳು ಇಲ್ಲ ಅಂತ ಘೋಷಿಸ್ತಾರೆ, ದಾಸೋಹ ತತ್ವದ ಮೂಲಕ ಸಂಸ್ಕೃತಿಯನ್ನು ಏನು ಮಾಡ್ತಾರಪ್ಪ ಅಂದರೆ ಹೊರತೆಗಿತಾರೆ, ಮಹಿಳಾ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಪ್ರಚಾರ, ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾರೆ ಅಂತಕ್ಕದ್ದನ್ನು ಬರಿಬೇಕು. ಇನ್ ಕೇಸ್ ಬಸವಣ್ಣನವರ ಬೇಕಾದರೆ ಇದು ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಯಾವುದು? ರಾಮಾನುಜಾಚಾರ್ಯರ ಒಂದು ವಿಶಿಷ್ಟಾದ್ವೈತ ಸಿದ್ಧಾಂತ ಏನು ಹೇಳ್ತದ ಅಂತ ಕೇಳಿದ್ದಾರೆ. ಇದು ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸ್ತಾರೆ ರಾಮಾನುಜಾಚಾರ್ಯರು, ಜಾತಿ ಪದ್ಧತಿ ಖಂಡನೆ ಮಾಡ್ತಾರೆ, ಅಸ್ಪೃಶ್ಯರನ್ನು ಶ್ರೀಹರಿಯ ಅಂಶಸ್ಥರಂತ ಹೇಳ್ತಾರೆ. ಈ ರಾಮಾನುಜಾಚಾರ್ಯರ ಸಿದ್ಧಾಂತ ವಿಶಿಷ್ಟಾದ್ವೈತ ಅಂತ ಕರೀತಾರೆ. ಶ್ರೀ ವೈಷ್ಣವ ಅನುಯಾಯಿಗಳನ್ನು ಶ್ರೀ ವೈಷ್ಣವರು ಅಂತ ಕರೀತಾರೆ. ಆತ್ಮ ಮತ್ತು ಪರಮಾತ್ಮ ಒಂದೇ ಅಂತ ಹೇಳ್ತಾರೆ. ಓಕೆನಾ? ನೆಕ್ಸ್ಟ್, ಮೋಕ್ಷವನ್ನು ಪಡೀಲಿಕ್ಕೆ ಭಕ್ತಿ ಮತ್ತು ಶರಣಾಗತಿ ಅಗತ್ಯ ಅಂತ ಹೇಳ್ತಾರೆ. ಜನರಿಗೆ ಭಕ್ತಿ ಮಾರ್ಗ ಬೋಧಿಸ್ತಾರೆ. ನಮ್ಮ ಆಸೆಗಳನ್ನು ತ್ಯಜಿಸಿ ದೇವರಿಗೆ ಶರಣಾಗಬೇಕು ಅಂತ ಸಲಹೆಯನ್ನು ರಾಮಾನುಜಾಚಾರ್ಯರು ಕೊಡ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ಕರ್ನಾಟಕದ ನಕ್ಷೆಯಲ್ಲಿ ನಿಮಗೆ ಸ್ಥಳಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ. ಎ ಇದೆ ನೋಡಿ, ಅದು ಬಂದುಬಿಟ್ಟು ತುಂಗಭದ್ರಾ ನದಿ. ಇದೇನಿದೆ ಅಲ್ಲ, ಇದು ತುಂಗಭದ್ರಾ ನದಿ ಇದೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಬಂದರೆ ಬರ್ಬೋದು. ಇನ್ನು ಬಿ ಅಂತಕ್ಕಂಥದ್ದು ಏನಿದೆಪ್ಪ ಅಂದರೆ ಶಿವನ ಸಮುದ್ರ. ಬಿ ಅಂತಕ್ಕಂಥದ್ದು ಶಿವನ ಸಮುದ್ರ ಇದೆ. ಎಸ್ ಸಿ ಅಂತಕ್ಕಂಥದ್ದು ತಲಕಾವೇರಿ. ಸಿ ಅನ್ನೋದು ತಲಕಾವೇರಿ. ಇನ್ನು ಡಿ ಅನ್ನೋದು ಇಲ್ಲಿ ಕೇವಲ 3 ಮುಖ್ಯವಾಗಿರ್ತಕ್ಕಂಥದ್ದಿತ್ತು. ಬಟ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಎಕ್ಸ್ಟ್ರಾ ಆಗಿರ್ತಕ್ಕಂಥ ಸ್ಥಳಗಳನ್ನು ಕೂಡ ಅವ್ರು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಡಿ ಇರೋದು ಮಹಾತ್ಮ ಗಾಂಧಿ ವಿದ್ಯುದ್ದಾಗರ. ಅದು ಶಿವನ ಸಮುದ್ರದಲ್ಲಿ ಬರುತ್ತಾ? ಮಹಾತ್ಮ ಗಾಂಧಿ ವಿದ್ಯುದ್ದಾಗರ ಇದೆ ಡಿ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಇ ಅಂತಕ್ಕಂಥದ್ದು ಏನಿದೆ ಅಂದರೆ ಕೃಷ್ಣಾ ನದಿ ಅಂತಕ್ಕಂಥದ್ದು ಬರ್ತದೆ. ಈ ಏನದು ಕೃಷ್ಣಾ ನದಿ ಇದೆ. ಇಷ್ಟು ಈ ಒಂದು ಕ್ವಶನ್ ಪೇಪರ್ ಇತ್ತು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.